ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್. ಸೊ ನಾವು ಕರ್ಬೂಜ ಫ್ರೂಟ್ಸಿಂದ ಅನೇಕ ರೀತಿಯ ಡೆಸರ್ಟ್ಗಳನ್ನು ಮಾಡ್ತೀವಿ, ಮಿಲ್ಕ್ ಶೇಕನ್ನು ಮಾಡ್ತೀವಿ, ಹಾಗೆ ಫ್ರೂಟ್ ಸಲಾಡನ್ನು ಮಾಡ್ತೀವಿ, ಮತ್ತು ಜ್ಯೂಸನ್ನು ಕೂಡ ಮಾಡ್ಕೊಳ್ತೀವಿ. ಸೊ ಕರ್ಡನ್ನು ಉಪಯೋಗಿಸಿ ಮಾಡೋದು ಸ್ವಲ್ಪ ಕಡಿಮೆ ಅನಿಸುತ್ತೆ. ಸೊ ನಾವಿವತ್ತು ಕರ್ಬೂಜ ಜ್ಯೂಸಿಂದ ಕರ್ಡ್ ಶೇಕನ್ನು ಯಾವ ರೀತಿಯಾಗಿ ಮಾಡೋದು, ಸ್ವಲ್ಪ ಚಾಕ್ಲೇಟ್ ಸಿರಪನ್ನು ಹಾಕೊಂಡ್ರೆ ಅದು ಕೂಡ ತುಂಬ ಟೇಸ್ಟ್ ಆಗಿ ಬರುತ್ತೆ. ಸೊ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಕರ್ಬೂಜ ಹಣ್ಣನ್ನು ತಗೊಂಡು ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಹಣ್ಣಾಗಿರೋ ಕರ್ಬೂಜವನ್ನು ತಗೊಳ್ಳಿ, ಸ್ವಲ್ಪ ಕಾಯಿ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಶೇಕ್ ಮಾಡೋಕ್ಕೆ. ನೆಕ್ಸ್ಟ್ ನಾವು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ತೆಗಿತಾ ಹೋಗಬೇಕು, ಬೀಜವನ್ನು ಅಷ್ಟೇ. ಹಾಗೆಯೇ ಈ ಬೀಜವನ್ನು ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ನಂತರ ಸೋಸ್ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ನಾವಿವಾಗ ಪೂರ್ತಿಯಾಗಿ ಹಣ್ಣನ್ನು ಇದೇ ರೀತಿಯಾಗಿ ತೆಗಿಬೇಕು. ನೋಡಿ, ಇವಾಗ ನಾನು ಪೂರ್ತಿಯಾಗಿ ಕ್ಲೀನಾಗಿ ಎಲ್ಲ ಪಲ್ಪನ್ನು ಸಹ ತೆಗೆದಿದ್ದೀನಿ. ಇಷ್ಟು ಪಲ್ಪ್ ಸಿಕ್ಕಿದೆ ನೋಡಿ, ಇದ್ರ ಪಲ್ಪನ್ನು ಸಹ ತೆಗೆದಿದ್ದೀನಿ. ಈ ರೀತಿಯಾಗಿ ನಾವು ಮುಚ್ಚಳ ಸಹ ಮಾಡ್ಕೋಬೋದು. ತೆಗೆದಿಟ್ಕೊಂಡಂಥ ಪಲ್ಪಲ್ಲಿ ಅರ್ಧವನ್ನು ಮಿಕ್ಸಿಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು, ಇನ್ನು ಅರ್ಧವನ್ನು ಹಾಗೆ ಇಟ್ಕೋಬೇಕು. ಇದಕ್ಕೆ ನಾನಿವಾಗ ಅರ್ಧ ಪ್ಯಾಕೆಟ್ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆಯನ್ನು ಕೂಡ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇನ್ನು ಅರ್ಧ ಇರೋ ಪಲ್ಪನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು, ಯಾಕಂದರೆ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ. ಸೊ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾವು ಇದಕ್ಕೆ ಕರ್ಬೂಜ ಮತ್ತು ಮೊಸರು ಪೇಸ್ಟನ್ನು ಸೇರಿಸೋಣ. ಹಾಗೆಯೇ ನೆಕ್ಸ್ಟ್ ಇದಕ್ಕೆ ನಾವು ಉಳಿದಿರೋ ಪಲ್ಪನ್ನು ಸಹ ಇವಾಗ ಸೇರಿಸ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೇಕು. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಅದನ್ನು ಹಾಕೋಬೋದು. ನಾನಿಲ್ಲಿ ಒಣ ಖರ್ಜೂರನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕಟ್ ಮಾಡಿಟ್ಕೊಂಡಂಥ ಬಾದಾಮ್ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಇವಾಗ ಫೈನಲ್ ಆಗಿ ಚಾಕ್ಲೇಟ್ ಸಿರಪನ್ನು ಹಾಕೊಳ್ಳೋಣ. ನಾನಿಲ್ಲಿ ಹರ್ಷೀಸ್ ಸಿರಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಚಾಕ್ಲೇಟ್ ಫ್ಲೇವರ್ ಬೇಕು ನೀವು ಅದನ್ನು ಹಾಕೋಬೋದು. ಸೊ ನೋಡಿ, ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದ್ರ ಮೇಲೆ ನೀವು ಐಸ್ ಕ್ಯೂಬ್ ಸಹ ಹಾಕೋಬೋದು ಬೇಕಂದರೆ. ಸೊ 5 ಮಿನಿಟ್ಸ್ ನಾವು ಇದನ್ನು ಕ್ಲೋಸ್ ಮಾಡಿ ಇಡೋಣ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಮಾಡೋದು ಅಂತ, ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗೆಯೇ ಸ್ವಲ್ಪ ಟೇಸ್ಟ್ ಕೂಡ ಮಾಡಿ ನೋಡ್ತೀನಿ ಯಾವ ರೀತಿಯಾಗಿದೆ ಅಂತ. ನಿಜವಾಗೂ ತುಂಬ ಚೆನ್ನಾಗಿ ಬಂದಿದೆ. ಬೇಸಿಗೆಗಂತೂ ಅಂದರೆ ಸಮ್ಮರ್ ಸೀಸನ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾವು ಚಾಕ್ಲೇಟ್ ಫ್ಲೇವರ್ ಹಾಕಿರೋದ್ರಿಂದ ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿ ಆಗಿದೆ. ಮಿಲ್ಕನ್ನು ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಮೊಸರನ್ನು ಹಾಕೊಂಡ್ರೆ ಯಾವುದೇ ಥರ ಜಾಸ್ತಿ ಡಿಫ್ರೆನ್ಸ್ ಏನು ಅನಿಸಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ಇದನ್ನು ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.